ಎಲ್ರಿಗೂ ನಮಸ್ತೆ. ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ತಸ್ಮಿಯಾ ಬೇಗಂ. ಜೀವನದಲ್ಲಿ ಪ್ರೀತಿ ಅನ್ನೋದು ಒಂದ್ಸಲನಾದ್ರೂ ಆಗೇ ಆಗುತ್ತೆ. ಪ್ರೀತಿ ಅನ್ನೋ ಎರಡಕ್ಷರದ ಪದಕ್ಕೆ ಜೀವನವನ್ನೇ ಬದಲಾಯಿಸುವಂತಹ ಶಕ್ತಿ ಇರುತ್ತೆ. ಪ್ರೀತಿ ಎಂಬ ಮಾಯೆ ಬದುಕಿನ ಒಂದಲ್ಲ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕಾಡ್ತಿರುತ್ತೆ. ಪ್ರೀತಿ ನೀಡುವ ಸಂತೋಷ, ನೋವು ಬದುಕಿನಲ್ಲಿ ಪಾಠ ಕಲಿಸಿರುತ್ತೆ. ಸಾಮಾನ್ಯ ಜನರಿಂದ ಹಿಡಿದು ಸೆಲೆಬ್ರಿಟಿಗಳವರೆಗೆ ಲವ್, ರಿಲೇಶನ್ಶಿಪ್, ಬ್ರೇಕಪ್ ಸರ್ವೇ ಸಾಮಾನ್ಯ ಎನ್ನುವಂತಾಗಿದೆ. ಇಂತಹ ಒಂದು ವಿಚಾರದಲ್ಲಿ ಸೆಲೆಬ್ರಿಟಿಗಳು ಅಂದಾಗ ಸೀಕ್ರೆಟ್ ಮೇಂಟೈನ್ ಮಾಡೇ ಮಾಡ್ತಾರೆ. ಆದರೆ ಇನ್ನೂ ಕೆಲ ಸೆಲೆಬ್ರಿಟಿಗಳು ತಮ್ಮ ಲವ್, ರಿಲೇಶನ್ಶಿಪ್, ಬ್ರೇಕಪ್ನ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಅವ್ರು ಯಾರು ಅನ್ನುವಂತಹ ಒಂದು ವಿಚಾರವನ್ನ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಬಿಗ್ ಬಾಸ್ ಖ್ಯಾತಿಯ ನಂದಿನಿ. ಕನ್ನಡ ಬಿಗ್ ಬಾಸ್ OTT ಸೀಸನ್ 1ರಲ್ಲಿ ಭಾಗವಹಿಸಿದಂತಹ ಜಶ್ವಂತ್ ಬೋಪಣ್ಣ ಹಾಗೂ ನಂದಿನಿ ತಾವಿಬ್ರು ಪ್ರೇಮಿಗಳೆಂದು ಹೇಳಿಕೊಂಡಿದ್ರು. ಬಿಗ್ ಬಾಸ್ಗೂ ಮುನ್ನ ಹಿಂದಿಯ ರೌಡೀಸ್ ಎಂಬ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ ಇವರಿಬ್ಬರು ರನ್ನರ್ ಅಪ್ ಕೂಡ ಆಗಿದ್ರು. ಈ ಮಧ್ಯೆ ಇಬ್ಬರ ನಡುವೆ ಸ್ನೇಹ ಬೆಳೆದು ಅದು ಪ್ರೀತಿಗೆ ತಿರುಗಿತ್ತು. ಅದಾದ ಬಳಿಕ ಅವರು ಕನ್ನಡ ಬಿಗ್ ಬಾಸ್ಗೆ ಪ್ರೇಮಿಗಳಾಗಿ ಎಂಟ್ರಿ ಕೊಟ್ಟಿದ್ರು. ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಕೆಲವೇ ದಿನಗಳಲ್ಲಿ ನಂದಿನಿ ಹಾಗೂ ಜಶ್ವಂತ್ ಇಬ್ಬರು ಕೂಡ ಬ್ರೇಕಪ್ ಅನ್ನ ಮಾಡಿಕೊಂಡಿದ್ರು. ಇನ್ನು ಅನುಪಮ ಗೌಡ ಅಕ್ಕ ಧಾರಾವಾಹಿಯಲ್ಲಿ ಡಬಲ್ ಶೇಡ್ ಆಕ್ಟಿಂಗ್ ಮಾಡುವ ಮೂಲಕ ಕನ್ನಡ ಕಿರುತೆರೆ ಪ್ರೇಕ್ಷಕರ ಮನ ಗೆದ್ದ ಅನುಪಮ ಗೌಡ ನಟನೆ ಮಾತ್ರವಲ್ಲ, ನಿರೂಪಣೆಯಲ್ಲೂ ಎತ್ತಿದ ಕೈ. ಅನುಪಮ ಕೂಡ ತಮ್ಮ ಲವ್ ಬ್ರೇಕಪ್ ಬಗ್ಗೆ ಹೇಳಿಕೊಂಡಿದ್ರು. ಇತ್ತೀಚೆಗೆ ಯೂಟ್ಯೂಬ್ ಚಾನೆಲ್ ಒಂದರ ಸಂದರ್ಶನದಲ್ಲಿ ತಮ್ಮ ವೈಯಕ್ತಿಕ ಜೀವನ, ಕಿರುತೆರೆ, ಸಿನಿಮಾ ಹೀಗೆ ಎಲ್ಲದರ ಬಗ್ಗೆಯೂ ಮಾತನಾಡಿದ್ರು. ನಾನು ನಟನೊಬ್ಬನನ್ನ ಪ್ರೀತಿಸ್ತಿದ್ದೆ. ಆ ವ್ಯಕ್ತಿ ಇಲ್ಲದೆ ನನ್ನ ಜೀವನ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದುಕೊಂಡಿದ್ದೆ. ಆತ ದೂರವಾದಾಗ ಡಿಪ್ರೆಷನ್ಗೆ ಹೋಗಿ ನೋವು ಅನುಭವಿಸಿದ್ದೆ ಅಂತಾನೂ ಹೇಳಿದ್ರು. ಇನ್ನು ಬಿಗ್ ಬಾಸ್ ಖ್ಯಾತಿಯ ಪವಿ ಪೂವಪ್ಪ. ಮಾಡಲಿಂಗ್ ಕ್ಷೇತ್ರದಲ್ಲಿ ಮಿಂಚುತ್ತಿರುವಂತಹ ಪವಿ ಪೂವಪ್ಪ ಬಿಗ್ ಬಾಸ್ ಕನ್ನಡ ಸೀಸನ್ 10ಕ್ಕೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ರು. ಈ ಸಮಯದಲ್ಲಿ ತಮ್ಮ ಬಾಯ್ ಫ್ರೆಂಡ್ ಬಗ್ಗೆ ಮಾತನಾಡಿದ ಪವಿ ಪೂವಪ್ಪ, ನನ್ನ ಬಾಯ್ ಫ್ರೆಂಡ್ ಐರ್ಲೆಂಡ್ ನಲ್ಲಿದ್ದಾನೆ, ಶೀಘ್ರದಲ್ಲೇ ನಾವು ಮದುವೆಯಾಗುವುದಾಗಿ ಹೇಳಿಕೊಂಡಿದ್ರು. ಆದರೆ ಬಿಗ್ ಬಾಸ್ ನಿಂದ ಹೊರಬಂದ ಕೆಲವೇ ದಿನಗಳಲ್ಲಿ ಬ್ರೇಕಪ್ ಬಗ್ಗೆ ಮಾತನಾಡಿದ ಪವಿ, ಸುಮಾರು 5 ವರ್ಷದಿಂದ ತಾವು ಜೊತೆಯಾಗಿದ್ವಿ, ನಮ್ಮಿಬ್ಬರ ನಡುವೆ ಹೊಂದಾಣಿಕೆ ಕೂಡ ಇತ್ತು. ಆದರೆ ದಿನ ಕಳೆದಂತೆ ನನ್ನ ನಾಯಿಗಳಿಂದ ಸಮಸ್ಯೆ ಶುರುವಾಯಿತು ಎಂದಿದ್ರು. ಕೊನೆಗೆ ಲವ್ ಬ್ರೇಕಪ್ ಆಯಿತು ಅಂತ ಹೇಳಿಕೊಂಡಿದ್ರು. ಇನ್ನು ಬಿಗ್ ಬಾಸ್ ಖ್ಯಾತಿಯ ಜಯಶ್ರೀ. ಕನ್ನಡ ಚಿತ್ರರಂಗದ ಹಿರಿಯ ನಟಿ ಮಾರಿಮುತ್ತು ಮೊಮ್ಮಗಳಾದ ಜಯಶ್ರೀ ಆರಾಧ್ಯ ಬಿಗ್ ಬಾಸ್ OTT ಸೀಸನ್ನಲ್ಲಿ ಭಾಗವಹಿಸಿದ್ರು. ಜೊತೆಗೆ ಪುಟ್ಟರಾಜು ಲವರ್ ಆಫ್ ಶಶಿಕಲಾ ಸಿನಿಮಾದಲ್ಲೂ ಕೂಡ ನಾಯಕಿಯಾಗಿ ನಟಿಸಿದ್ರು. ಉದ್ಯಮ ಕ್ಷೇತ್ರದಲ್ಲೂ ತೊಡಗಿಸಿಕೊಂಡಿದ್ದ ಜಯಶ್ರೀ ಸ್ಟೀವನ್ ಎಂಬುವವರ ಜೊತೆ ಪ್ರೀತಿಲಿ ಬಿದ್ದಿದ್ರು. ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ದಂತಹ ಈ ಜೋಡಿ ಮದುವೆಗೂ ಮುನ್ನವೇ ರಾಜಾರಾಣಿ ರಿಯಾಲಿಟಿ ಶೋಗೆ ಬಂದಿದ್ರು. ಇದಾದ ನಂತರ ಇವರಿಬ್ಬರು ಬ್ರೇಕಪ್ ಮಾಡಿಕೊಂಡಿದ್ರು. ಇವರ ಬಗ್ಗೆ ಸುದ್ದಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇನ್ನು ನಮ್ರತಾ ಗೌಡ. ನಾಗಿನಿ ಸೀರಿಯಲ್ ಮೂಲಕ ಕರ್ನಾಟಕದ ಮನೆ ಮಾತಾಗಿರುವ ನಮ್ರತಾ ಗೌಡ ಬಿಗ್ ಬಾಸ್ ಸೀಸನ್ 10ರಲ್ಲಿ ಭಾಗವಹಿಸುವ ಮೂಲಕ ಮತ್ತಷ್ಟು ಜನಪ್ರಿಯತೆ ಗಳಿಸಿದ್ರು. ಬಿಗ್ ಬಾಸ್ ಮನೆಯಲ್ಲಿರುವಾಗಲೇ ಬ್ರೇಕಪ್ ಬಗ್ಗೆ ಮಾತನಾಡಿದ ನಮ್ರತಾ, ಕಾಲೇಜ್ನಲ್ಲಿರುವಾಗ ಪ್ರೀತಿಲಿ ಬಿದ್ದಿದ್ದೆ. ಕಾಲೇಜ್ನಲ್ಲಿ ತುಂಬಾ ಫೇಮಸ್ ಆಗೋಗಿತ್ತು ಲವ್. ಅಪ್ಪ ಅಮ್ಮನಿಗೂ ತಿಳಿಸಿದ್ದೆ. ಆಗ ನನಗೆ ಕಮಿಟ್ಮೆಂಟ್, ರಿಲೇಶನ್ಶಿಪ್ ಏನು ಅಂತಾನೆ ಗೊತ್ತಿರಲಿಲ್ಲ. ಆಕ್ಚುಲಿ ಅದು ರಾಂಗ್ ಏಜ್. PU ಆದಮೇಲೆ ನಾನು ನಟಿಯಾಗಿ ಕೆರಿಯರ್ ಆರಂಭಿಸಿದೆ. ಆ ಮನುಷ್ಯನಿಗೆ ಟೈಮ್ ಕೊಡೋಕೆ ಆಗ್ತಿರ್ಲಿಲ್ಲ. ಆಗ ತುಂಬ ಮೆಸ್ಸಿ, ಟಾಕ್ಸಿಕ್ ರಿಲೇಶನ್ಶಿಪ್ ಆಗೋಯ್ತು. ಇಬ್ಬರಿಗೂ ಆ ರಿಲೇಶನ್ಶಿಪ್ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ನಾನು ತುಂಬ ಟ್ರೈ ಮಾಡಿದೆ, ಆದರೆ ಆಗಲಿಲ್ಲ. ಬ್ರೇಕಪ್ ಮಾಡಿಕೊಂಡೆ. ನಾನೊಬ್ಬಳೇ ಫೋರ್ಸ್ ಮಾಡಿ ರಿಲೇಶನ್ಶಿಪ್ ಉಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದೆ. ಅವರು ಮಾಡಲಿಲ್ಲ. ಒಂದಿನ ಆ ಸಂಬಂಧ ಬಿಟ್ಟೆ ಎಂದಿದ್ರು. ನಟಿ ಅಮೃತಾ ಅಯ್ಯಂಗಾರ್. ಸ್ಯಾಂಡಲ್ವುಡ್ ನಟಿ ಅಮೃತಾ ಅಯ್ಯಂಗಾರ್ ಕೂಡ ಇತ್ತೀಚೆಗೆ ಲವ್ ಬ್ರೇಕಪ್ ಬಗ್ಗೆ ಮಾತನಾಡಿದ್ರು. ಯೂಟ್ಯೂಬ್ ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ ಅಮೃತಾ, ನಾನು ಮನುಷ್ಯಳು, ನನಗೂ ಸಾಕಷ್ಟು ಲವ್ ಬ್ರೇಕಪ್ಸ್ ಆಗಿದೆ. ಇದರಿಂದ ಬಹಳ ಕಲಿತಿದ್ದೇನೆ. ಬ್ರೇಕಪ್ಗಳು ನನಗೆ ಸಾಕಷ್ಟು ಕಲಿಸಿದೆ. ಕಾಲೇಜ್ ದಿನಗಳಲ್ಲಿ ಬಹಳ ಕೆಟ್ಟ ಲವ್ ಬ್ರೇಕಪ್ ಆಗಿತ್ತು. ಇದರಿಂದ ಬಹಳ ಕಷ್ಟವಾಯಿತು, ಡಿಪ್ರೆಸ್ ಆಗಿದ್ದೆ ಎಂದಿದ್ರು. ಹೀಗೆ ಲವ್ ಬ್ರೇಕಪ್ ಬಗ್ಗೆ ನಟಿಯರು ತಮ್ಮ ತಮ್ಮ ಅಭಿಪ್ರಾಯ, ಅನುಭವಗಳನ್ನು ಹಂಚಿಕೊಂಡಿದ್ದಾರೆ.